ಲಾಸ್ಟ್ 2 ಡೇಸಲ್ಲಿ ನೋಡ್ಲಿಕ್ಕೆ ಹೋದರೆ ಮಾರ್ಕೆಟು 4.5% ಇಲ್ಲಿಂದ ಫಾಲ್ ಆಗಿದೆ. ಸೊ ಈಗ ನನ್ನ ಪ್ರಕಾರ ಬೆಟರು ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು. ಯಾಕಂದರೆ ಇಲ್ಲಿ ನೋಡಿ, ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಮಾಡುವಾಗ ಅಥವಾ ಇನ್ವೆಸ್ಟಿಂಗ್ ಮಾಡುವಾಗ ಯಾವುದೇ ಮಾರ್ಕೆಟು ರೈಸ್ ಆಗ್ತಾ ಇರೋ ಮಾರ್ಕೆಟು ರೈಸ್ ಆಗ್ತಾನೆ ಇರಲ್ಲ. ಅಲ್ಲಿ ಒಂದು ಪಾಸ್ ತಗೊಳುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಅಲ್ಲಿಂದ ಕರೆಕ್ಷನ್ ಬರುತ್ತೆ. ಸೊ ಯಾವತ್ತೂ ಇದ್ರೂ ಮಾರ್ಕೆಟು ಫಾಲ್ ಹತ್ರ ಇದ್ರದ್ದೇ ಫಾಲ್ ಆಗ್ತಾನೆ ಇರಲ್ಲ. ಸೊ ಇಲ್ಲಿ ಒಂದು ಪಾಸ್ ತಗೊಳುತ್ತೆ, ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ರಿವರ್ಸ್ ಆಗ್ಬೋದು. ಬಿಕಾಸ್ ಇಫ್ ಇನ್ ಕೇಸ್ ಇದು ಮತ್ತು ಕೂಡ ಕಂಟಿನ್ಯೂ ಆಗಬೇಕಂದ್ರೆ ಇದು ಸಸ್ಟೈನ್ ಆಗಬೇಕಲ್ವಾ. ಸೊ ನೀವು ಲಾಂಗ್ ಟರ್ಮ್ ಮಾರ್ಕೆಟ್ನ ಕೂಡ ನೋಡಿ, ನಾನು ನಿಮ್ಗೆ ಒಮ್ಮೆ ತೋರಿಸ್ತೀನಿ. ಇಲ್ಲಿ ನೋಡಿ, ಲಾಂಗ್ ಟರ್ಮ್ ಒಮ್ಮೆ ಮಾರ್ಕೆಟ್ ಕೂಡ ನೋಡಿ. ಮಾರ್ಕೆಟ್ ಯಾವತ್ತಾದರೂ ನೋಡಿದ್ರೆ ಮಾರ್ಕೆಟು ಒಂದೇ ಸಮನೆ ಇದೇ ಥರ ಫ್ಲೋ ಆಗೋದು ಇಲ್ಲ ತಾನೇ. ಒಂದು ಪಾಸ್ ತೊಗೊಳುತ್ತೆ ಹೋಗುತ್ತೆ, ಒಂದು ಪಾಸ್ ತೊಗೊಳುತ್ತೆ ಹೋಗುತ್ತೆ, ಒಂದು ಬಿಗ್ ಪಾಸ್ ತೊಗೊಳ್ಬೋದು ಕೆಲವು ಸಲ, ದೆನ್ ಅದರ ನಂತರ ರಿಕವರಿ ಕೂಡ ಅಷ್ಟೇ ಫಾಸ್ಟಾಗಿ ಹೋಗುತ್ತೆ, ರೈಟ್. ಸೊ ಅದೇ ಥರ ಈಗ ಮಾರ್ಕೆಟು ಕಂಟಿನ್ಯೂ 5% ಕ್ರ್ಯಾಶ್ ಆಗಿದೆ, ರೈಟ್. ದಟ್ ಮೀನ್ಸ್ ಫಾಲ್ ಆಗಿದೆ. ಸೊ ಈಗ ಮಾರ್ಕೆಟ್ ಏನು ಬೇಕು, ಇದಕ್ಕೊಂದು ಇಲ್ಲಿಂದೊಂದು ಪುಲ್ ಬ್ಯಾಕ್ ಬೇಕು, ಇಲ್ಲಿ ಸ್ವಲ್ಪ ಒಂದು ಸೈಡ್ ವೇಸ್ ಮಾರ್ಕೆಟ್ ಹೋಗಬೇಕು. ಸೊ ಇಫ್ ಇನ್ ಕೇಸ್ ಅಲ್ಲಿ ಸ್ಟ್ರಾಂಗ್ ಇದ್ದರೆ ಸೆಲರ್ಸು ಆ ಸೈಡ್ ವೇಸ್ ಮಾರ್ಕೆಟ್ನ ಬ್ರೇಕ್ ಮಾಡಿ ಅಲ್ಲಿಂದ ಮಾರ್ಕೆಟಲ್ಲಿ ಡೌನ್ ಸೈಡ್ ಮೂಮೆಂಟಮ್ ಬರ್ಬೋದು. ಸೊ ಅದಕ್ಕೆ ನನ್ನ ಪ್ರಕಾರ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು ಬೆಟರ್ ಅಂತ. ಸೊ ಇಲ್ಲಾಂದರೆ ಇದು ಕೂಡ ಆಗ್ಬೋದು, ಇಲ್ಲಾಂದರೆ ಮಾರ್ಕೆಟು ನಾಳೆ ಕೂಡ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಕ್ರ್ಯಾಶ್ ಆಗ್ಬೋದು, ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ರಿಕವರಿ ಆಗ್ಬೋದು, ಇಲ್ಲಿಂದ ಒಂದು ಪಾಸ್ ರೀತಿ ಮೂಮೆಂಟಮ್ ಬರ್ಬೋದು. ಆವಾಗ ನೀವು ಹೇಳ್ತೀರಾ, ಬ್ರೋ ಏನು ಬ್ರೋ ನೀವು ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಹೇಳಿದ್ರಾ, ಇಲ್ಲಿ ನಮಗೆ ತುಂಬ ಒಳ್ಳೆ ಪ್ರಾಫಿಟ್ ಆಗ್ತಿತ್ತು, ಸಣ್ಣ ಪ್ರಾಫಿಟ್ ಆಗಿದೆ, ರೈಟ್. ಒಂದು ವಿಷಯ ಅವತ್ತಿರು ನೆನ್ಪಿಟ್ಕೊಳ್ಳಿ, ಎಲ್ಲ ಸಮಯನೂ ಪ್ರಾಫಿಟ್ ಅಂತ ಹೋಗಬೇಡಿ. ಪ್ರಾಫಿಟ್ನ ಮ್ಯಾನೇಜ್ ಮಾಡೋದು ಕೂಡ ಕಲೀನಿ. ಪ್ರೀವಿಯಸ್ ಪ್ರಾಫಿಟ್ ಏನು ಬಂದಿದೆ ಅದನ್ನ ಮ್ಯಾನೇಜ್ ಮಾಡೋದು ಕೂಡ ಕಲೀನಿ, ರೈಟ್. ಸೊ ಈಗ ನಾವು 15 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ನನ್ನ ಪ್ರಕಾರ ಅಪ್ಸೈಡಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು ಬೆಟರ್, ಡೌನ್ ಸೈಡಲ್ಲಿ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು ಬೆಟರ್, ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು, ಇಂಟ್ರೆಸ್ಟಿಂಗ್ಲಿ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸೈಡ್ ವೇಸಲ್ಲಿ ಹೋಲ್ಡ್ ಆಯಿತು, ರೈಟ್. ಸೊ ಅದ ನಂತರ ಇಫ್ ಇನ್ ಕೇಸ್ ಏನಾದರೂ ಹೈನ ಬ್ರೇಕ್ಔಟ್ ಆದರೆ ಇಲ್ಲಿಂದ ಒಂದು ಮೊಮೆಂಟಮ್ ಬರ್ಬೋದು. ಸೊ ಅದು ನನ್ನ ಪ್ರಕಾರ ಮೊಮೆಂಟಮು 50,500 ಟು 51,000 ತನಕ ಹೋಗೋ ಚಾನ್ಸಸ್ ಇರ್ತದೆ. ದಟ್ ಮೀನ್ಸ್ ಈ ರೇಂಜ್ ತನಕ ಕೂಡ ಹೋಗೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಇಲ್ಲಿಂದ ಒಂದು ರಿಕವರಿ ಒಂದು ಪಾಸಿಬಲ್ ಉಂಟು. ಬಿಕಾಸ್ ಶುಕ್ರವಾರ, ಶನಿವಾರ, ಸಂಡೇ ಮಾರ್ಕೆಟ್ ಆಲ್ರೆಡಿ ರಜೆ ಇರೋದ್ರಿಂದ ನಾಳೆ ಒಂದು ಅಪ್ಸೈಡ್ ಮೊಮೆಂಟಮ್ ಬರೋ ಚಾನ್ಸಸ್ ಉಂಟಂತ ನನ್ನ ಮನಸ್ಸು ಹೇಳ್ತಾ ಉಂಟು, ರೈಟ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ರೈಟ್. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು, ಅದರ ನಂತರ 5 to 10 ಮಿನಿಟ್ಸಲ್ಲಿ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಯಿತು, ಅದರ ನಂತರ ಇಫ್ ಇನ್ ಕೇಸ್ ಏನಾದರೂ ಲೋನ ಬ್ರೇಕ್ ಆದರೆ ಪ್ಲ್ಯಾನ್ ಮಾಡಬೇಕು, ಬಟ್ ತುಂಬ ಕ್ವಾಂಟಿಟಿ ಲೆಸ್ ಮಾಡಿ. ಇಫ್ ಇನ್ ಕೇಸ್ ನೀವು ಲಾಸ್ಟ್ 2 ಡೇಸಲ್ಲಿ ಒಂದೊಳ್ಳೆ ಪ್ರಾಫಿಟ್ ಮಾಡಿದ್ರ ಅಂದರೆ ಇಲ್ಲಿ ತುಂಬ ಲೆಸ್ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡಿ ನನ್ನ ಪ್ರಕಾರ, ರೈಟ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದ್ರೆ ವೆಯ್ಟ್ ಮಾಡುವ, ಮಾರ್ಕೆಟು ಅಪ್ಸೈಡ್ ಬ್ರೇಕ್ಔಟ್ ಆಗಲಿ ಇಲ್ಲ ಡೌನ್ ಸೈಡ್ ಬ್ರೇಕ್ಔಟ್ ಆಗಲಿ. ಅಪ್ಸೈಡ್ ಬ್ರೇಕ್ಔಟ್ ಆದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಪ್ಲ್ಯಾನ್ ಮಾಡಿದ್ರು ಕೂಡ ತುಂಬಾ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಕೂಡ ಬ್ರೇಕ್ ಡೌನ್ ಆಯಿತು, ದಟ್ ಮೀನ್ಸ್ 51,000 ಅಂತ ಓಪನ್ ಆಯಿತು, ಅದ ನಂತರ ಇಫ್ ಇನ್ ಕೇಸ್ ಏನಾದರೂ ಡೇ ಲೋನ ಕೂಡ ಬ್ರೇಕ್ ಡೌನ್ ಆದರೆ ಇಲ್ಲಿ ಕೂಡ ನಾನು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ, ರೈಟ್. ಸೊ ಇಫ್ ಇನ್ ಕೇಸ್ ನೀವು ಜಾಸ್ತಿ ದಟ್ ಮೀನ್ಸ್ ಕನ್ಸರ್ವೇಟಿವ್ ಆಗಿ ಟ್ರೇಡ್ ಮಾಡಬೇಕಂದ್ರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಯಾವಾಗ ಕೂಡ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಗ್ತಾರೆ, ದಟ್ ಮೀನ್ಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗಲಿ ಅಥವಾ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗಲಿ, ಜಸ್ಟ್ ನೀವು ಯಾವುದು ಲೋವರ್ ಲೋ ಫಾರ್ಮೇಷನ್ ಫಾಲೋ ಮಾಡಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟು ಏನಾದರೂ ಇಲ್ಲಿ ಬ್ರೇಕ್ ಡೌನ್ ಆದರೆ ಡೈರೆಕ್ಟ್ ಬ್ರೇಕ್ ಡೌನಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗ ಮಾರ್ಕೆಟು ಈ ಬ್ರೇಕ್ ಡೌನ್ ಆದ್ರ ಮೇಲೆ ಇಲ್ಲಿಂದ ಮತ್ತೊಂದು ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ, ದಟ್ ಮೀನ್ಸ್ ಪ್ರೀವಿಯಸ್ ಲೋನ ಏನಾಗಿದೆ ಇಲ್ಲಿ ರೆಕ್ಸ್ಪೆಕ್ಟ್ ಮಾಡಿದೆ ಮಾರ್ಕೆಟ್ ಅದು ಬ್ರೇಕ್ ಡೌನ್ ಮಾಡಿದ್ರೆ ಇಫ್ ಇನ್ ಕೇಸ್ ಅಲ್ಲಿ ಏನಾದರೂ ಹೋದರೆ ಇಲ್ಲಿ ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಕೂಡ ಪ್ಲ್ಯಾನ್ ಮಾಡ್ಬೋದು, ಫೈನ್. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ಈಗ ನಾವು ನಿಫ್ಟಿ ಅನಲಿಸಿಸ್ ಏನು ಮಾಡೋದು, ನಿಫ್ಟಿ ಅನಲಿಸಿಸ್ ಕೂಡ ಸೇಮೇ. ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಮೊಮೆಂಟಮ್ ಬರ್ಬೋದು, ಗ್ಯಾಪ್ ಅಪ್ ಓಪನ್ ಆದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಯಾವಾಗ ಇದು ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, ಸೆಕೆಂಡ್ ಹಾಫಲ್ಲಿ ಏನಾದರೂ ಲೋನ ಬ್ರೇಕ್ ಡೌನ್ ಆದರೆ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ಬೋದು. ಗ್ಯಾಪ್ ಡೌನ್ ಓಪನ್ ಆದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಅದರ ನಂತರ ಏನಾದರೂ ಇಫ್ ಇನ್ ಕೇಸ್ ರಿಟರ್ನ್ ಆಗುತ್ತೆ, ರಿಟರ್ನ್ ಆಗಿ ಇಲ್ಲಿ ನೋಡಿ ಮಾರ್ಕೆಟು ಆಲ್ರೆಡಿ ಫಾಲ್ ಆಗಿದೆ ಅಲ್ಲ, ರಿಟರ್ನ್ ಆಗುವಾಗ ಮಾರ್ಕೆಟು ಹೋಲ್ಡ್ ಮಾಡ್ತಾ ಇದ್ದಾರೆ ನೋಡಿ. ದಟ್ ಮೀನ್ಸ್ ಬಯರ್ಸು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಿದ್ದಾರ ನೋಡಿ. ಇಫ್ ಇನ್ ಕೇಸ್ ಹೋಲ್ಡ್ ಮಾಡ್ತಿದ್ದ ಅಂದರೆ ಯಾವಾಗ ಆ ಹೈನ ಬ್ರೇಕ್ಔಟ್ ಆಗ್ತದೆ, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಸ್ವಲ್ಪ ಅಪ್ಸೈಡ್ ಆಯಿತು, ಇಲ್ಲಿ ಹೋಲ್ಡ್ ಆಯಿತು, ದೆನ್ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತದೆ, ದಟ್ ಮೀನ್ಸ್ ಆ ರೇಂಜ್ ಹೈನ ಬ್ರೇಕ್ಔಟ್ ಆಗ್ತಾರೆ, ಆವಾಗ ನಾವು ಪ್ಲ್ಯಾನ್ ಮಾಡಿದರೆ 1:1, 1:2 ನಮಗೆ ಸಿಗ್ಬೋದು. ಬಿಕಾಸ್ ಅಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದಾರೆ. ಇಫ್ ಇನ್ ಕೇಸ್ ಅಲ್ಲಿ ಬಯರ್ಸ್ ಸ್ಟ್ರಾಂಗ್ ಇಲ್ಲ ಅಂದರೆ ಇಲ್ಲಿ ಹೋಗ್ತಾನೆ ಮಾರ್ಕೆಟ್ಲಿಂದ ರಿವರ್ಸ್ ಆಗ್ಬೋದು. ಇಫ್ ಇನ್ ಕೇಸ್ ಯಾವಾಗ ಡೇ ಲೋನ ಅಗೇನ್ ಬ್ರೇಕ್ ಡೌನ್ ಆಗ್ತಾರೆ, ದಟ್ ಮೀನ್ಸ್ ನಾನು
ಪ್ರೀವಿಯಸ್ 2 ಡೇಸಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ಬ್ರೇಕ್ ಡೌನ್ ಆಯಿತು, ಇವತ್ತು ಕೂಡ ಬ್ರೇಕ್ ಡೌನ್ ಆಯಿತು. ಈ ಥರ ಯಾವಾಗ ಬ್ರೇಕ್ ಡೌನ್ ಆಗ್ತದೆ ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು, ಬಟ್ ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫೈನ್. ಸೊ ನನ್ನ ಪ್ರಕಾರ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಿಸ್ ಮಾಡಿದರೆ, ಡೆಟ್ ಮೀನ್ಸ್ ನಿಮ್ಗೆ ಆಗಿಲ್ಲ, ಏನೋ ಆಫೀಸಲ್ಲಿದ್ದರೆ ಅಥವಾ ಬೈ ಮಿಸ್ಟೇಕ್ ನಿಮಗೆ ಕಾನ್ಫಿಡೆನ್ಸ್ ಆಗಿಲ್ಲ ಆ ಲೆವೆಲಲ್ಲಿ ಟ್ರೇಡ್ ಮಾಡಲಿಕ್ಕಂದರೆ ಬೆಟರು ಇ ಟಿ ಎಫ್ನ ಆ್ಯಡ್ ಮಾಡಿ. ಚೆನ್ನಾಗಿ ಇ ಟಿ ಎಫ್ನ ಆ್ಯಡ್ ಮಾಡಿ. ದಟ್ ಮೀನ್ಸ್ ಮಾರ್ಕೆಟ್ ಈಗ 23,600 ಹತ್ರ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಇನ್ನು 1 to 2-3 ಮಂತ್ಸಲ್ಲಿ ಇಫ್ ಇನ್ ಕೇಸ್ ಏನಾದರೂ ಇದು 26,000 ಅಗೇನ್ ಹೋದರೆ ಇಲ್ಲಿಂದ 3,000 ಮಾರ್ಕೆಟು ಮೊಮೆಂಟಮ್ ಆಗ್ತದೆ. ಸೊ ನಿಮ್ಗೆ ಎಷ್ಟು ಒಳ್ಳೆ ಒಂದು ಪ್ರಾಫಿಟ್ ಆಗ್ಬೋದು, ರೈಟ್. ಮಾರ್ಕೆಟ್ ಡೌನ್ ಸೈಡ್ ಬರ್ತಾಗಲ್ಲ ಮಾರ್ಕೆಟಲ್ಲಿ ಪ್ಲ್ಯಾನ್ ಮಾಡಿ ಇ ಟಿ ಎಫ್ನ. ಅದು 1% ಆಗ್ಬೋದು, 0.1% ಆಗ್ಬೋದು, ಎಷ್ಟೇ ಪರ್ಸೆಂಟ್ ಆಗ್ಬೋದು. ಮಾರ್ಕೆಟ್ ಡೌನ್ ಸೈಡ್ ಬರ್ತಾಯಿಲ್ಲ, ನೀವು ಇ ಟಿ ಎಫ್ನ ಆ್ಯಡ್ ಮಾಡಿ. ಇದಕ್ಕಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ ಯಾವುದೂ ಇಲ್ಲ, ಇಂಡೆಕ್ಸ್ ಇ ಟಿ ಎಫ್. ಫೈನ್. ಐ ಹೋಪ್ ನಾಳೆ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಯಾವುದೇ ರಿಲೇಟೆಡ್ ಲರ್ನಿಂಗ್ ವೀಡಿಯೋ ಬೇಕು ಈ ವೀಕೆಂಡಲ್ಲಿ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.